ವಾಟ್ಸಪ್ ಮತ್ತು ಫೇಸ್ಬುಕ್ ಸಹಾಯಸ್ಥ ನೊಂದವರಿಗೆ ನೆರವಿನ ದಾರಿದೀಪ, ಇವ ಮನಸ್ಸುಗಳಿಗೆ ಸ್ಫೂರ್ತಿ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನ ನೆನೆಯುತ್ತಾ ನಾವೇನೇ ಸಾಧನೆ ಮಾಡಿದರೂ ನಮ್ಮ ಪರಿಶ್ರಮದ ಜೊತೆಗೆ ದೇವರ ಆಶೀರ್ವಾದ ಕೂಡ ಅತಿ ಮುಖ್ಯ. ಜನಸೇವೆಯೇ ದೇವರ ಸೇವೆ ಎಂದು ತಿಳಿದು ನಮ್ಮ ಈ ಟ್ರಸ್ಟ್ಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನನ್ನೆಲ್ಲ ಸನ್ಮಿತ್ರರನ್ನ ನೆನೆಯುತ್ತಾ ಈ ದಿನ ನಡೆಯುತ್ತಿರುವ ನಮ್ಮ ಟ್ರಸ್ಟ್ನ 2ನೇ ಸಹಾಯ ಹಸ್ತಾಂತರ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ನಮ್ಮ ಆತ್ಮೀಯರು ಭಾಸ್ಕರ್ ಸ್ವಾಮಿ ಶ್ರೀ ಕ್ಷೇತ್ರ ಶನೀಶ್ವರ ದೇವಸ್ಥಾನ ಆಡಿಕೆರೆ ಬೆಟ್ಟು ಕೋಟ ಇವರಿಗೆ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಹಾಗೂ ಹಿರಿಯರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಹಾಗೆ ಜಗನ್ನಾಥ್ ಕುಂದಾಪುರ ನಮ್ಮ ಸಂಸ್ಥೆಯ ಹಿರಿಯರು ಮಾರ್ಗದರ್ಶಿ ಗ್ರೂಪ್ನ ನಿರ್ವಾಹಕ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಮುಖ್ಯ ನಿರ್ವಾಹಕರು ಪುಂಡಲಿಕ್ ಮಗುವೀರ ತೆಕ್ಕಟ್ಟೆ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ಜಯರಾಜ್ ಸಾಲಿಯಾನ್ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಆಸೆ ಕನಸುಗಳಿಗೆ ಸ್ಫೂರ್ತಿದಾಯಕರಾಗಿ ನಿಂತಿರುವ ನಮ್ಮ ಎಲ್ಲ ಸ್ನೇಹಿತರಿಗೆ ನನ್ನ ಹೃದಯ ಸ್ಪರ್ಶ ಸ್ವಾಗತವನ್ನ ಕೋರುತ್ತಿದ್ದೇನೆ. ಹಾಗೂ ಈ ಹಸ್ತಾಂತರ ಸಂಭ್ರಮದ ಕೇಂದ್ರವಾಗಿರುವ ಮತ್ತು ನಮ್ಮ ಟ್ರಸ್ಟ್ನ 2ನೇ ಯೋಜನೆಯ ಫಲಾನುಭವಿಯಾಗಿರುವಂತಹ ಯತೀಶ್ ಪೂಜಾರಿಯವರಿಗೂ ಹಾಗೂ ಅವರ ಧರ್ಮ ಪತ್ನಿಯವರಿಗೂ ಕೂಡ ಸ್ವಾಗತವನ್ನ ಕೋರುತ್ತಿದ್ದೇನೆ. ಇದೀಗ ಜಯರಾಜ್ ಸಾಲಿಯಾನ್ ಇವರಿಂದ ಒಂದೆರಡು ಹಿತನುಡಿ. ನಮ್ಮ ಜೊತೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ ಅಭಿಮುಖವಾಗಿ ಕುಳಿತಿರುವ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ, ಬಂಧುಗಳಿಗೆ, ದಾನಿಗಳಿಗೆ, ಹಿತೈಷಿಗಳಿಗೆ ನಮಸ್ಕರಿಸುತ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಂತಾಗು ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ DVಜಿಯವರ ಕಗ್ಗದಂತೆ ಕೇವಲ 4 ದಿನ ಈ ಭೂಮಿಯ ಮೇಲೆ ಜೀವಿಸುವ ನಾವು ಈ ರೀತಿ 4 ದಿನ ಬದುಕುತ್ತೇವೆ ಎನ್ನುವ ಅರಿವಿದ್ದರೂ ಕೂಡ ಬೇಡದ ರಾಜಕಾರಣ, ದ್ವೇಷ, ಹೊಟ್ಟೆಕಿಚ್ಚು ಇಂತಹ ಕ್ಷುಲ್ಲಕ ಕಾರಣಗಳಿಗಾಗಿ ಇರುವ ಅಮೂಲ್ಯ ಜೀವನವನ್ನು ಕಳೆದು ಬಿಡುತ್ತೇವೆ. ಆದರೆ ಇರೋ ಈ ಬದುಕನ್ನು 4 ಜನರ ಮುಂದೆ ಆದರ್ಶವಾಗಿ ಬದುಕಿದ್ರೆ ಆ ಬದುಕಿಗೊಂದು ಅರ್ಥ ಇರುತ್ತೆ. ಅರ್ಥದ ಬದುಕಿರುವ ಬಗ್ಗೆ ಸಾರ್ಥಕತೆ ಇರುತ್ತೆ. ಅಂತಹ ಒಂದು ಅಮೂಲ್ಯ ಚಿಂತನೆಯೊಂದಿಗೆ ಅರ್ಥಪೂರ್ಣ ಧ್ಯೇಯದೊಂದಿಗೆ ಹುಟ್ಟಿಕೊಂಡಿದ್ದೇ ಈ ಸಹಾಯಸ್ಥ ಟೀಮ್. ಯಾವುದೇ ಪ್ರಚಾರದ ಹಂಗಿಲ್ಲದೆ ನಿಜವಾದ ಅಶಕ್ತರಿಗೆ ನೆರವಿನ ಹಸ್ತ ಚಾಚುವುದೇ ನಮ್ಮ ಧ್ಯೇಯ. ಇದೇ ತಂಡದಿಂದ ಈ ಹಿಂದೆ 1 ಸಲ ಸಹಾಯ ಮಾಡಿದ್ದು, ಇದು 2ನೇ ಸಲ ಮಾಡ್ತಾ ಇರೋದು. ಈ ನೆರವಿನ ಹಸ್ತ ಸಾವಿರಾರು ಮಜಲುಗಳನ್ನು ದಾಟಬೇಕು. ಈ ನಿಟ್ಟಿನಲ್ಲಿ ಸಮಾಜದ ನಿಜವಾದ ಅಶಕ್ತರಿಗೆ ಹೆಗಲು ನೀಡಬೇಕು ಅನ್ನೋದು ನಮ್ಮ ಆಶಯ. ಆ ಆಶಯ ಈಡೇರಬೇಕಾದರೆ ನಿಮ್ಮಂತಹ ಹೃದಯರ ಬೆರಳು ನಮ್ಮೊಂದಿಗೆ ಬೆಸೆಯಬೇಕು. ನಿಮ್ಮೆಲ್ಲರ ಸಹಕಾರ ನಿರೀಕ್ಷಿಸುತ್ತಾ ಸಹಾಯಸ್ಥ ಟೀಮ್ ಇನ್ನು ಎತ್ತರಕ್ಕೆ ಬೆಳೆಯಲಿ ಅನ್ನೋ ಹಾರೈಕೆ ನನ್ನದು. ಜೈ ಹಿಂದ್, ಜೈ ಕುಂದಾಪುರ. ಹಾಗೆ ಪುಂಡಲಿಕ ಮಗುವೀರ ತೆಕ್ಕಟ್ಟೆಯವರಿಂದ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತು. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಂದಿಸುತ್ತಾ ಈ ಸಂಭ್ರಮದ ಕ್ಷಣದಲ್ಲಿ ಪ್ರಶ್ನೆ ಕುರಿತು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇದಾಗಲೇ ನಾವು ಒಂದು ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ 2 ಯೋಜನೆಯ ಯಶಸ್ವಿ ಹಸ್ತಾಂತರಕ್ಕೆ ಸಂಭ್ರಮಕ್ಕೆ ನಾವು ಇವಾಗ ಜೊತೆಯಾಗಿದ್ದೇವೆ. ಸ್ನೇಹಿತರೆ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ನನ್ನ ಯೋಚನೆಗೆ ಜೀವ ತುಂಬಿದಂಥ ನನ್ನೆಲ್ಲ ಆತ್ಮ ಸ್ನೇಹಿತರಿಗೆ ಈ ಸುಂದರ ಕ್ಷಣದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಕೇವಲ ಒಬ್ಬರಿಂದ ಆಗಲ್ಲ, ಅದಕ್ಕೆ ಹಲವಾರು ನಿಸ್ವಾರ್ಥ ಮನಸ್ಸುಗಳ ಸಹಕಾರ, ಪ್ರೋತ್ಸಾಹ, ಬೆಂಬಲ ಕೂಡ ಈ ಟ್ರಸ್ಟ್ಗೆ ಅಗತ್ಯ. ಇದರಲ್ಲಿ ನಾನು ಅನ್ನುವುದಕ್ಕಿಂತ ನಾವು ಅನ್ನುವುದು ಇದ್ದಾಗ ಮಾತ್ರ ಟ್ರಸ್ಟ್ ಬಲಿಷ್ಠವಾಗಲು ಸಾಧ್ಯ. ನಾವು ಪ್ರತಿನಿತ್ಯ ಅಷ್ಟೋ ಇಷ್ಟೋ ಅನವಶ್ಯಕವಾಗಿ ಹಣವನ್ನು ದುರುಪಯೋಗ ಮಾಡ್ತೀವಿ. ನಾವು ದುರುಪಯೋಗ ಮಾಡುವ ಹಣದಲ್ಲಿ ಅರ್ಧದಷ್ಟು ಹಣವನ್ನ ಬಡವರಿಗೆ, ನೊಂದವರಿಗೆ, ಅಶಕ್ತರಿಗೆ ದಾನ ಮಾಡಿದರೆ ನಮ್ಮ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆಯುತ್ತದೆ. ಸ್ನೇಹಿತರೆ, ನಮಗೆ ಇದರಲ್ಲಿ ಯಾವ ಫಲಾಪೇಕ್ಷೆಯೂ ಇಲ್ಲ. ನೊಂದವರ ಬಾಳು ಬೆಳಕಾಗಿ ಅವರ ಮುಖದಲ್ಲಿ ಕೊಂಚ ಭರವಸೆಯ ನಗು ಮೂಡಿದರೆ ಸಾಕು, ಅದೇ ನಮಗೆ ಸಿಕ್ಕಂತ ಪುಣ್ಯ ಎಂದು ಭಾವಿಸುತ್ತೇವೆ. ಸ್ನೇಹಿತರೆ, ನಾವು ಈಗಾಗಲೇ ಮಾಡಿದ ಒಂದು ಟ್ರಸ್ಟ್ನ ಕಾರಣಾಂತರಗಳಿಂದ ಅದರ ನಾಮಧೇಯವನ್ನು ಜೈ ಕುಂದಾಪುರ ಸೇವಾ ಟ್ರಸ್ಟ್ ಟ್ರೀ ಎಂದು ಬದಲಾವಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನನ್ನೆಲ್ಲ ಗೆಳೆಯರಿಗೂ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಜೈ ಕುಂದಾಪುರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಂತ ನಾವು ಬದಲಾವಣೆ ಮಾಡಿದ್ದೇವೆ. ಸ್ನೇಹಿತರೆ, ತುತ್ತು ಅನ್ನವನ್ನು ಒಬ್ಬರೇ ತಿಂದು ತೇಗುವುದಕ್ಕಿಂತ ಹಸಿದವರಿಗೆ ಹಂಚಿ ತಿನ್ನುವುದರಿಂದ ನಮಗೆ ಅದರಿಂದ ಸಿಗೋ ತೃಪ್ತಿ ಬೇರೆ ಯಾವುದರಿಂದೂ ಸಿಗಲ್ಲ ಅನ್ನೋ ಸಂದೇಶವನ್ನ ಇಂದಿನ ಯುವ ಪೀಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯುವ ಮನಸ್ಸುಗಳು ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಮ್ಮನ್ನ ಪ್ರೋತ್ಸಾಹಿಸಬೇಕು. ಹಾಗೆ ನಮ್ಮ ಈ ಸೇವಾ ಟ್ರಸ್ಟ್ ನಿರಂತರ ಸಮಾಜಮುಖಿ ಕಾರ್ಯವನ್ನು ಮುನ್ನಡೆಸಲು ಸಾಧ್ಯ. ನಮ್ಮ ಟ್ರಸ್ಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನನ್ನ ಎಲ್ಲ ಸ್ನೇಹಿತರಿಗೂ
ಶ್ರೀ ಮಂದರ್ತಿ ಅಮ್ಮ ದಯಪಾಲಿಸಲಿ, ಇನ್ನಷ್ಟು ಸಹಾಯ ಮಾಡುವ ಶಕ್ತಿ ಕರುಣಿಸಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಕ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕುಂದಾಪುರ. ನಮ್ಮ ಟ್ರಸ್ಟ್ನ ಎಲ್ಲರೂ ಸೇರಿ ಒಂದು ಈಗ ಚೆಕ್ ಅನ್ನು ಹಸ್ತಾಂತರಿಸುವ ಸಮಯ. ವಿಡಿಯೋ ಮಾಡಿ ಆಯ್ತಾ? ಈಗ ಶುಭ ಸಂದರ್ಭದಲ್ಲಿ ನಾವು ನೂತನವಾಗಿ ಒಂದು ಜೈ ಕುಂದಾಪುರ ಸೇವಾ ಟ್ರಸ್ಟ್ ಅಂತ ನೂತನವಾಗಿ ಲೋಗೋ ಬಿಡುಗಡೆಗೊಳಿಸ್ತಾ ಇದ್ದೇವೆ. ತೋರಿಸಿ. ಜೈ ಕುಂದಾಪುರ ಸೇವಾ ಟ್ರಸ್ಟ್ ರಿಜಿಸ್ಟರ್. ಜೈ ಕುಂದಾಪುರ ಸೇವಾ ಟ್ರಸ್ಟ್. ಮಕ್ಕಳನ್ನು ದೂಡಿ ಅಪ್ಪ ಮೈನಾಣಿ ಕಂತಿ ಕಾಲ ಇದು. ಇಂಥ ಕಾಲದಲ್ಲಿ 10 ಜನ ಸೇರಿ ಈ ಕಾರ್ಯ ಮಾಡಿದ್ದು ದೇವರ ಮೆಚ್ಚುವಂತ ಕೆಲಸ. ಖಂಡಿತವಾಗಿ ಇದಕ್ಕೆ ಮಂದರ್ತಿ ಅಮ್ಮನವರ ಅನುಗ್ರಹ, ನನ್ನ ಆರಾಧ್ಯ ಶಕ್ತಿಯಾದಂತಹ ಸ್ವಾಮಿ ಶನೇಶ್ವರ ಸಂಪೂರ್ಣವಾಗಿ ಅನುಗ್ರಹ ಇಟ್ಟು ಖಂಡಿತವಾಗಿ 10 ತಾಯಿ ಮಕ್ಕಳು ಸೇರಿಕೊಂಡು ಮಾಡುವಂಥ ಈ ಕಾರ್ಯಕ್ಕೆ 10 ಅಲ್ಲ, ಮುಂದಿನಗಳಲ್ಲಿ 100 ಆಗಿ 1000 ಆಗಿ ಲಕ್ಷ ಕೈಗಳು ಸೇರುವಂಥ ಮಾರ್ಗದಲ್ಲಿ ಈ ಎಲ್ಲರೂ ಮಾಡುವಂಥ ಈ ಕಾರ್ಯಕ್ಕೆ ಆ ಪರಮಾತ್ಮನ ಅನುಗ್ರಹ ಆಗ್ತದೆ. ಖಂಡಿತವಾಗಿ ಇದಕ್ಕೆ ಸ್ವಾಮಿ ದಾರಿ ತೋರಿಸಿಕೊಡ್ತು. ಎಲ್ಲರಿಗೂ ಆಯುಷು, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಅವರವರಿಗೆ ಇರುವಂಥ ಸಮಸ್ಯೆಗಳು ಏನೇ ಇದ್ರೂ ನೆರವಿಗೆ ಬರಬೇಕನ್ನುವಂಥ ರೀತಿಯಲ್ಲಿ ಈ ದಿನದಲ್ಲಿ ಬಂದಿದ್ದಾರಲ್ಲ, ಅದಕ್ಕೆ ಆ ದೇವರು ಖಂಡಿತವಾಗಿ ಇವರಿಗೆ ಬೆನ್ನ ಹಿಂದೆ ನಿಂತು ಕಾದು ಕೊಡ್ತಾನೆ. ಇವರ ಕುಟುಂಬಕ್ಕೂ ಸಹ ಇದರಿಂದ ಈ ಮಾಡಿದಂಥ ಈ ಪುಣ್ಯ ಕಾರ್ಯದಿಂದ ಇವರ ಕುಟುಂಬಕ್ಕೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡ್ತಾರೆ ಅನ್ನುವ ರೀತಿಯಲ್ಲಿ ಈ ಮಾಡಿದಂಥ ಈ ಪುಣ್ಯ ಕಾರ್ಯದಲ್ಲಿ ಖಂಡಿತವಾಗಿಯೂ ಆ ಸ್ವಾಮಿ ಎಲ್ಲರಿಗೂ ಆಯುಷು, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ ಸಮರ್ಪಣೆ. ನೀವು ಮಾತಾಡೋದು. ಕಷ್ಟದಲ್ಲಿ ಇದ್ದು ಬಿಟ್ಟು ನಿಮ್ಮಂಥವರೆಲ್ಲ ನನಗೆ ಸಹಾಯ ಮಾಡಿ ಒಳ್ಳೆ ದಾರಿಯನ್ನು ತೋರಿಸಿದ್ರು. ಸ್ವಲ್ಪ ದಿವಸಕ್ಕಾಗ ನನ್ನ ಚಿಂತೆ ಸ್ವಲ್ಪ ದಿವಸಕ್ಕಾಗ ಪರಿಹಾರ ಆಯಿತು. ನಿಮ್ಮಿಂದ ದೊಡ್ಡ ನನಗೆ ಉಪಕಾರವಾಯಿತು. ನಾನು ಇಷ್ಟೇ ಹೇಳಲಿಕ್ಕೆ ಹೇಳ್ಕೊಳ್ತೀನಿ. ದೇವರ ಯತೀಶ್ ಪೂಜಾರಿ ಅವರ ಕುಟುಂಬ ನೊಂದು ಬೆಂದಿರುವ ಅತಿ ಚಿಕ್ಕ ಬಡ ಕುಟುಂಬ. ಯತೀಶ್ ಪೂಜಾರಿ ಅವರದ್ದು ಟೈಲರಿಂಗ್ ವೃತ್ತಿ ಮಾಡುತ್ತಿದ್ದು, ಅವರ ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿದ್ದು, ಅನಾರೋಗ್ಯದಿಂದ ವೃತ್ತಿ ಬಿಟ್ಟು ಆಸ್ಪತ್ರೆಗೆ ಮನೆಗೆ ಓಡಾಡಿಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ಇವರ ಮನೆಗೆ ಇವರೇ ಆಧಾರವಾಗಿದ್ದು, ಇವರಿಗೆ ಮಕ್ಕಳಿರಲಿಲ್ಲ, ಆರ್ಥಿಕ ಮೂಲವೂ ಇಲ್ಲ. ಇವರ ಪತ್ನಿಯೂ ನಿರುದ್ಯೋಗಿಯಾಗಿದ್ದು ಸಂಸಾರ ಸಾಗಿಸುವುದು ಕಷ್ಟಕರವಾಗಿದೆ. ಇಂಥ ಪರಿಸ್ಥಿತಿ ಇದ್ದಾಗ ಮಣಿಪಾಲ ಕೆಎಂಸಿಗೆ ವಾರಕ್ಕೆ 2 ಬಾರಿ ಹೋಗಬೇಕಾದ ಪರಿಸ್ಥಿತಿಯಿಂದ 1 ವಾರಕ್ಕೆ ಚಿಕಿತ್ಸಾ ಖರ್ಚು 4,000ಕ್ಕೂ ಮೇಲ್ಪಟ್ಟಿದ್ದು. ಹೀಗಿರುವಾಗ ನಮ್ಮ ಗಮನಕ್ಕೆ ಬಂತು. ನಮ್ಮ ಟ್ರಸ್ಟಿಗಳು ಇವರ ಮನೆಗೆ ಭೇಟಿ ನೀಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ಯೋಜನೆಯಾಗಿ ದಾನಿಗಳಿಂದ ಹಣವನ್ನು ಒಟ್ಟು ಮಾಡಿ ಇವರ ಡಯಾಲಿಸಿಸ್ ಚಿಕಿತ್ಸೆಗೆ ನೆರವಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಬೆಂಬಲಿಸಿ ನಮ್ಮ ಜೊತೆ ಕೈ ಜೋಡಿಸಿರುವ ಎಲ್ಲ ನನ್ನ ಆತ್ಮೀಯ ಸದಸ್ಯರುಗಳು, ದಾನಿಗಳಿಗೂ ತುಂಬು ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ಈ ಸಂದರ್ಭಕ್ಕೆ ಸಾಕ್ಷಿಯಾದ ನಮ್ಮ ಆತ್ಮೀಯರು ಭಾಸ್ಕರ್ ಸ್ವಾಮಿ ಅವರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ನಮ್ಮ ಜೊತೆ ಭಾಗವಹಿಸಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು. ಗಣೇಶ್ ಕೋಟಾ ಸ್ಟುಡಿಯೋ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ರವಿಶಂಕರ್ ಕೋಟಾ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ಸುಚಿತ್ ಮೆಂಡನ್ ಹಾಗೂ ಧನು ಹಾಗೂ ಗಣೇಶ್ ಬಗ್ವಾಡಿ ಹಾಗೂ ಪುಂಡಲಿಕಾ ಮೊಗವೀರ್ ಅವರು ಹಾಗೂ ಜಯರಾಜ್ ಸಾಲಿಯಾನ್ ಅವರು ಇವರೆಲ್ಲರೂ ಜಗನ್ನಾಥ್ ಕುಂದಾಪುರ ಅವರಿಗೂ ಕೂಡ ಧನ್ಯವಾದಗಳು. ಈ ಮೂಲಕ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಎಲ್ಲರೂ ಧನ ಸಹಾಯ ಮಾಡಿದಂತ ಪ್ರತಿಯೊಬ್ಬರಿಗೂ ಮನಸ್ಪರ್ಶಿ ಧನ್ಯವಾದಗಳು ಸಲ್ಲಿಸಿದ್ದೇವೆ. ಎರಡನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ.